ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣಾರ್ಜುನರ ಸಂವಾದ ರೂಪನ ನೋಡ್ತಾ ಇದ್ದೋ. ಪರಮಾತ್ಮ ನಿನ್ನ ವಿಭೂತಿಯನ್ನು, ನಿನ್ನ ಅಪಾರವಾದ ದಿವ್ಯಶಕ್ತಿಯ ವ್ಯಾಪ್ತತೆಯನ್ನು ನನಗೆ ತಿಳಿಸ್ಕೊಡು ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಅಪಾರವಾದಂಥದ್ದು ನನ್ನ ವಿಭೂತಿ, ಅದರಲ್ಲಿ ಕೆಲವೊಂದು ಮುಖ್ಯವಾದವನ್ನು ಹೇಳ್ತೀನಿ, ಆಗ ಗೂಢವಾಗಿರ್ತಕ್ಕಂಥ ಈ ಥರದವೆಲ್ಲವೂ ಕೂಡ ನಿನಗೆ ತಿಳಿಯ ಬರ್ತದೆ. ಅವೆಷ್ಟೇ ಅಪಾರವಾಗಿ ಸರ್ವವ್ಯಾಪಕವಾಗಿದ್ದರೂ ಕೂಡ ನನ್ನ ಯಾವುದೋ ಒಂದು ಮೂಲೆಯಲ್ಲಿ ಅಡಗಿ ಇರ್ತವೆ ಅವೆಲ್ಲ ಅಂತೇಳಿ ಮುಂದುವರೆಸಿ ಹೇಳ್ತಾನೆ. ಹಣೆಯಲ್ಲಿ ಗುಂಗುರು ಕೂದಲುಳ್ಳವನೇ, ಗೂಢಾಕೇಶ ಅಂತ ಕರೀತಾರೆ ಅರ್ಜುನನ್ನ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಹಣೆಯಲ್ಲಿ ಗುಂಗುರು ಕೂದಲುಳ್ಳವನೇ. ಹಣೆಯಲ್ಲಿ ಗುಂಗುರು ಕೂದಲುಳ್ಳವನಿಗೆ ಗೂಢಾಕೇಶ ಅಂತ ಅಂದರೆ ಅರ್ಜುನನಿಗೆ ಗುಂಗುರು ಕೂದಲು ಅಂತ ಅರ್ಥ ಆಯ್ತು ಈಗ ಅಲ್ವಾ. ನೋಡಿ, ಒಂದೊಂದು ರಹಸ್ಯಗಳನ್ನ ಒಂದೊಂದು ಮಾತಿನಲ್ಲಿ ಹೇಳ್ತಾ, ಅದು ಒಂದೊಂದು ಮಾತಿಗೂ ಒಂದೊಂದು ಶಬ್ದಕ್ಕೂ ಒಂದೊಂದು ಪದಕ್ಕೂ ಅರ್ಥ ಇರ್ತದೆ. ನಮಗೆ ತಿಳಿದಿರಲ್ಲ ಅಷ್ಟೆ, ವಿಸ್ತಾರ ಮಾಡಿ ಹೇಳಲಿಕ್ಕೆ ನಮಗೆ ತಿಳಿದಿರಲ್ಲ ಅಷ್ಟು. ಬಿಟ್ಟರೆ ಜ್ಞಾನಿಗಳು ಎಲ್ಲವನ್ನು ಯಥಾವತ್ತಾಗಿ ಬರೆದಿಟ್ಟಿದ್ದಾರೆ. ಹಣೆಯಲ್ಲಿ ಗುಂಗುರು ಕೂದಲುಳ್ಳವನೇ, ಗೂಢಾಕೇಶ ಅಂತ ಕರೀತಾರಲ್ಲ ಅದಕ್ಕೆ. ಧನುರ್ವಿದ್ಯೆಯಲ್ಲಿ ಎರಡನೇ ಶಂಕರನಂತೆ ರಾಜಿಸುವ ಅರ್ಜುನನೇ. ಧನುರ್ವಿದ್ಯೆಯಲ್ಲಿ ಎರಡನೇ ಶಂಕರನಂತೆ ಅಂದರೆ ಶಿವ ಯಾವಾಗ ಧನುರ್ವಿದ್ಯೆಯಲ್ಲಿ ಯಾವಾಗ ಬಿಲ್ಲು ಬಾಣ ಹಿಡಿದು ಯುದ್ಧ ಮಾಡಿದ್ದ ಅಂತ ಅಂದರೆ, ಇಲ್ಲಿ ತ್ರಿಪುರ ಸಂಹಾರವನ್ನು ಮಾಡುವ ಕಾಲದಲ್ಲಿ ಅಂತ ಹೇಳ್ತಾರಲ್ಲ, ತ್ರಿಪುರ ಸಂಹಾರವನ್ನು ಮಾಡುವ ಕಾಲದಲ್ಲಿ ಧನುರ್ವಿದ್ಯೆಯನ್ನು ಬಳಸಿದ್ದ ಅಂತ. ಅದಕ್ಕೆ ಧನುರ್ವಿದ್ಯೆಯಲ್ಲಿ ಎರಡನೇ ಶಂಕರನಂತೆ ರಾಜಿಸುವ ಅರ್ಜುನನೇ ಕೇಳು. ಸರ್ವಜೀವರ ಒಳ ಹೊರಗೆಲ್ಲ ವ್ಯಾಪಿಸಿರುವ ನಾನು, ಸರ್ವಜೀವರ ಒಳ ಹೊರಗೆಲ್ಲ ವ್ಯಾಪಿಸಿರುವ ನಾನು, ಅವುಗಳ ಆದಿ ಮಧ್ಯ ಹಂತದಲ್ಲೆಲ್ಲ ಆತ್ಮರೂಪದಿಂದ ವ್ಯಾಪಿಸಿರುವನು. ಮೇಘಗಳ ಕೆಳಗೂ ಮೇಲೂ ಒಳಗೂ ಹೊರಗೂ ಆಕಾಶವೇ ಇರುವುದರಿಂದ ಆ ಮೇಘಗಳು ಆಕಾಶ ರೂಪವಾಗಿಯೇ ಇದ್ದು ಅವುಗಳು ಲಯಿಸುವಾಗಲೂ ಆಕಾಶ ರೂಪವನ್ನೇ ಹೊಂದುವಂತೆ ಉತ್ಪತ್ತಿ ಸ್ಥಿತಿ ಲಯದಿಂದ ಕೂಡಿ ಅನೇಕ ಪ್ರಕಾರವಾಗಿರುವ ಜೀವಕೋಟಿಯಲ್ಲೆಲ್ಲ ನಾನು ವ್ಯಾಪಿಸಿರುವೆನು. ಆದರೂ ನಿನ್ನ ಚೈತನ್ಯ ಶಕ್ತಿ ಎಲ್ಲವನ್ನು ಶ್ರೋತ್ರೇಂದ್ರಿಯದಲ್ಲಿ ಐಕ್ಯಗೊಳಿಸಿ ನನ್ನ ಮುಖ್ಯವಾದ ವಿಭೂತಿಗಳನ್ನು ಕೇಳು. ನೀನು ಕಿವಿಯಲ್ಲಿ ಎಲ್ಲವನ್ನು ಐಕ್ಯಗೊಳಿಸು. ಶ್ರೋತೇಂದ್ರಿಯ ಅಂದ್ರೇನು? ಕಿವಿ. ನಿನ್ನ ಕಿವಿಯಲ್ಲಿ ಎಲ್ಲವನ್ನ ಐಕ್ಯಗೊಳಿಸಿ, ಮುಖ್ಯವಾಗಿ ನಿನ್ನ ಚೈತನ್ಯ ಶಕ್ತಿ ಎಲ್ಲವನ್ನ ಕಿವಿಯಲ್ಲಿ ಇಟ್ಕೊ ಅಂತ. ಅಂದರೆ ಏಕಾಗ್ರ ಚಿತ್ತದಿಂದ ಕೇಳು. ನಾವೇನು ಮಾಡ್ತೀವಿ, ಏನಾದರೂ ವಿಚಾರಗಳನ್ನ ಕೇಳ್ತಾ ಇದ್ರೆ ಇಲ್ಲಿ ಕಿವಿ ಕೊಟ್ಟು ಕೇಳ್ತಾ ಇರ್ತೀವಿ, ಮನಸ್ಸಿನೆಲ್ಲೋ ಆಲೋಚನೆ ಮಾಡ್ತಾ ಇರ್ತದೆ, ಕಣ್ಣಿನೆಲ್ಲೋ ನೋಡ್ತಾ ಇರ್ತದೆ, ಈ ರೀತಿಯಲ್ಲಿರ್ತದೆ. ಆಗೇನಾಗುತ್ತೆ, ಕೇಳಿದ್ದು ನೆನಪಿನಲ್ಲಿ ಉಳಿಯೋದಿಲ್ಲ. ಏಕಾಗ್ರ ಚಿತ್ತದಿಂದ ಕೂಡಿದವನಾಗಿ ಕೇಳಿದ್ರೆ ಅದೇನಾಗುತ್ತೆ, ನಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಅದರಿಂದ ಏಕಾಗ್ರ ಚಿತ್ತನಾಗಿ ನಿನ್ನ ಚೈತನ್ಯ ಶಕ್ತಿ ಎಲ್ಲವನ್ನು ಶ್ರೋತ್ರೇಂದ್ರಿಯದಲ್ಲಿ ಐಕ್ಯಗೊಳಿಸಿ ನನ್ನ ಮುಖ್ಯವಾದ ವಿಭೂತಿಗಳನ್ನು ಕೇಳು ಅಂತ ಹೇಳಿ ಕೃಷ್ಣನು ಮುಂದುವರಿಸ್ತಾನೆ. ಕೃಪಾಳುವಾದ ಶ್ರೀಕೃಷ್ಣನು ಹೇಳುವನು, ದ್ವಾದಶ ಆದಿತ್ಯರಲ್ಲಿ ವಿಷ್ಣುವು ನನ್ನ ಪ್ರಧಾನ ವಿಭೂತಿ. 12 ಜನ ಆದಿತ್ಯರು ಇರ್ತಾರಲ್ಲ, ಅವರಲ್ಲಿ ವಿಷ್ಣುವು ನನ್ನ ಪ್ರಧಾನ ವಿಭೂತಿ. ವಿಷ್ಣುವಿನ ಅವತಾರ ಇದೆಯಲ್ಲ, ಅದು ನನ್ನ ಪ್ರಧಾನ ವಿಭೂತಿ. ಅಂದರೆ ವಿಷ್ಣುವನ್ನು ಹೊರತುಪಡಿಸಿ ಕೃಷ್ಣ ಯಾರು ಅಂತ ಕೇಳಿದ್ರೆ, ಕೃಷ್ಣ ಬಂದ್ಬಿಟ್ಟು ಪರಬ್ರಹ್ಮ ಸ್ವರೂಪಿ, ವಿಷ್ಣು ಅದರಲ್ಲಿ ಒಂದು ಅಂಶ. ಅರ್ಥ ಆಗ್ತಿದಲ್ವಾ? ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲ ಪರಮಾತ್ಮನ ಒಂದೊಂದು ಅಂಶಗಳು. ದೇವತೆಗಳು, ಎಲ್ಲ ಜೀವರಾಶಿಗಳು ಎಲ್ಲವೂ ಪರಮಾತ್ಮನ ಅಂಶವೇ. ಅದರಲ್ಲಿ ಮುಖ್ಯವಾದ ಸ್ಥಾನ ಯಾರಿಗೆ? ಈಗ ಮನೆಯಲ್ಲಿ ಎಲ್ಲ ಮಕ್ಕಳು ಇರ್ತಾರೆ. ಬುದ್ಧಿವಂತನಾದ ಹಿರಿಯ ಮಗನಿಗೆ ಮನೆಯ ಯಜಮಾನತನವನ್ನು ತಂದೆ ಹೇಗೆ ಕೊಡ್ತಾನೋ, ಆ ರೀತಿಯಲ್ಲಿ ಯಾವ ಸೃಷ್ಟಿಯಲ್ಲಿ ಈಗ ವ್ಯಾವಹಾರಿಕ ಜಗತ್ತು, ಪಾರಮಾರ್ಥ ಜಗತ್ತು ಅಂತ ಎರಡಿದೆ. ಪಾರಮಾರ್ಥ ಜಗತ್ತು ಬಂದ್ಬಿಟ್ಟು ನಿರಾಕಾರ ಸ್ವರೂಪ, ವ್ಯಾವಹಾರಿಕ ಜಗತ್ತು ಬಂದು ಸಾಕಾರ ಸ್ವರೂಪ. ಎರಡೂ ಪರಮಾತ್ಮನೇ. ಈ ಪಾರಮಾರ್ಥ ಜಗತ್ತು ನಿರಾಕಾರ ಸ್ವರೂಪ, ಅದು ಕಣ್ಣಿಗೆ ಕಾಣೋದಿಲ್ಲ. ಆದರೆ ವ್ಯಾವಹಾರಿಕವಾಗಿ ಬಂದಾಗ ಅದೇ ಜಗತ್ತು, ಅದೇ ಪರಮಾತ್ಮನು, ಅದೇ ಬ್ರಹ್ಮಜ್ಞಾನವು, ಅದೇ ತತ್ವಜ್ಞಾನವು ಜಗತ್ತಾಗಿ ಕಾಣಬರ್ತದಲ್ಲ. ಈ ವ್ಯಾವಹಾರಿಕ ಜಗತ್ತಿನಲ್ಲಿ ಮೊದಲನೇ ವಿಭೂತಿ ಅಂದರೆ ಮೊದಲನೇ ಸ್ಥಾನವನ್ನು ವಿಷ್ಣುವಿಗೆ ಕೊಟ್ಟಿದ್ದೀನಿ. ನನ್ನ ಪ್ರಧಾನ ವಿಭೂತಿ ವಿಷ್ಣು.
ಮತ್ತು ಪ್ರಕಾಶ ಪದಾರ್ಥಗಳಲ್ಲಿ ನಾನು ಸೂರ್ಯನಾಗಿಯೂ 49 ಮರುದ್ಗಣಗಳಲ್ಲಿ ನಾರಾಯಣ ನಾಮಕ ಮರೀಚಿಯಾಗಿಯೂ ನಕ್ಷತ್ರಗಳಲ್ಲಿ ಚಂದ್ರನಾಗಿಯೂ ಇರುವೆನು. ಅರ್ಥ ಆಯ್ತಲ್ವಾ? ಎಲ್ಲೆಲ್ಲಿ ಒಂದೊಂದು ಗುಂಪಿಗೆ ಒಂದೊಂದು ನಾಯಕತ್ವವನ್ನು ಕೊಟ್ಟಿದ್ದೀನಿ. ನಕ್ಷತ್ರಗಳ ಗುಂಪಿಗೆ ಯಾರು ರಾಜ? ಚಂದ್ರ. ಅದೇ ರೀತಿಯಲ್ಲಿ ಸೂರ್ಯನಿಗೆ ನಾನು ಪ್ರಧಾನತೆಯನ್ನು ಕೊಟ್ಟಿದ್ದೀನಿ. ಈ ರೀತಿಯಲ್ಲಿ ಹೇಳ್ತಾ ಬರ್ತಾನೆ. ವೇದಗಳಲ್ಲಿ ನಾನು ಸಾಮವೇದವಾಗಿಯೂ, ದೇವತೆಗಳಲ್ಲಿ ಇಂದ್ರನಾಗಿಯೂ, ಇಂದ್ರಿಯಗಳಲ್ಲಿ 11ನೆಯದಾದ ಮನಸ್ಸಾಗಿಯೂ, ಭೂತಕೋಟಿಗಳಲ್ಲಿ ಸಹಜವಾದ ಚೈತನ್ಯ ಶಕ್ತಿಯಾಗಿಯೂ ಇರುವೆನು. ಭೂತಕೋಟಿಗಳಲ್ಲಿ 84 ಲಕ್ಷ ಜೀವರಾಶಿಗಳು, ಜಡವಾದ ಚೇತನವಾದ ಎಲ್ಲ ಸರ್ವ ಪದಾರ್ಥಗಳಲ್ಲಿಯೂ ನಾನು ಹೇಗಿದ್ದೀನಪ್ಪ ಅಂದರೆ ಚೈತನ್ಯ ಶಕ್ತಿಯಾಗಿದ್ದೀನಿ. ಎಲ್ಲದರಲ್ಲೂ ಚೈತನ್ಯ ಶಕ್ತಿಯಾಗಿ ನಾನಿದ್ದೀನಿ ಅಂದಮೇಲೆ ಮುಗಿದೋಯ್ತು ಅಲ್ಲಿಗೆ. ಏನಂತ? ಪರಮಾತ್ಮನ ವಿಭೂತಿಯನ್ನು, ಸರ್ವವ್ಯಾಪಕತೆಯನ್ನು ಒಂದೇ ಮಾತಿನಲ್ಲಿ ಹೇಳ್ಬಿಟ್ಟ ಪರಮಾತ್ಮ. ಏನಂತ? ಭೂತಕೋಟಿಗಳಲ್ಲಿ ಸಹಜವಾದ ಚೈತನ್ಯ ಶಕ್ತಿ ಏನಿರ್ತದಲ್ಲ ಅದೆಲ್ಲವೂ ನಾನೇ. ಕಲ್ಲಿನಲ್ಲಿ ಹೇಗಿದ್ದೀನಿ? ಕಲ್ಲಿನಲ್ಲಿ ಘನತರವಾದ ಗುಣ ಇದೆಯಲ್ಲ ಅದು ನಾನೇ. ಹೂವಿನಲ್ಲಿ ಸುಗಂಧ ಪರಿಮಳ ನಾನೇ. ವಿಷದಲ್ಲಿ ಆ ಕಾಠಿಣ್ಯತೆ ಇರ್ತದಲ್ಲ ಅದು ನಾನೇ. ಎಲ್ಲವನ್ನು ಹೇಳಿ ವಿಸ್ತಾರವಾಗಿ ತಿಳಿಸಿದ್ದಾನೆ ಪರಮಾತ್ಮ. ಆದರೆ ಮುಖ್ಯವಾದವುಗಳನ್ನ ಇಲ್ಲಿ ಹೆಸರಿಸ್ತೀನಿ, ಉಳಿದಂಥವೆಲ್ಲ ನಿನಗೆ ಅರ್ಥ ಆಗುತ್ತೆ ಅಂತೇಳಿ ಭೂತಕೋಟಿಗಳಲ್ಲಿ ಸಹಜವಾದ ಚೈತನ್ಯ ಶಕ್ತಿಯು ನಾನೇ ಆಗಿದ್ದೀನಿ. 14 ರುದ್ರರಲ್ಲಿ ಕಾಮನನ್ನು ದಹಿಸಿದ ಶಂಕರನಾಗಿಯೂ, ಯಕ್ಷ ರಾಕ್ಷಸರಲ್ಲಿ ಶಂಭುವಿನ ಮಿತ್ರನಾದ ಕುಬೇರನಾಗಿಯೂ, ಅಷ್ಟವಸುಗಳಲ್ಲಿ ಅಗ್ನಿಯಾಗಿಯೂ ಮತ್ತು ಸಮಸ್ತ ಪರ್ವತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮೇರು ಪರ್ವತವಾಗಿಯೂ ನಾನಿರುವೆನು. ಇಲ್ಲಿ ಜಗತ್ತನ್ನು ವಿಭಾಗ ಮಾಡಿದ್ದಾನೆ. ವಿಭಾಗ ಮಾಡಿ ಈ ಗುಂಪಿಗೆ ಈತ ರಾಜ, ಈ ಗುಂಪಿಗೆ ಈತ ರಾಜ, ಈ ಗುಂಪಿಗೆ ಈತ ಮುಖ್ಯಸ್ಥನಾಗಿ. ಹೇಗೆ ನಾವು ಒಂದೊಂದು ತಂಡವಾಗಿ ಒಂದು ಆಟಗಾರರ ಗುಂಪು ಅಂತ ಇದ್ದಾಗ ಒಂದು ಆಟದಲ್ಲಿ ಇದೊಂದು ಟೀಮ್ ಅಂತ ಇರುತ್ತಲ್ಲ, ಆ ಟೀಮ್ಗೆ ಒಬ್ಬೊಬ್ಬ ನಾಯಕನಿರ್ತಾನೆ. ಇದೇ ರೀತಿಯಲ್ಲಿ ವ್ಯಾವಹಾರಿಕ ಜಗತ್ತಿನಲ್ಲಿ ಬಂದಾಗ ಒಂದೊಂದು ವ್ಯವಸ್ಥೆಯನ್ನು ಒಂದೊಂದು ಗುಂಪಾಗಿ ಮಾರ್ಪಾಟು ಮಾಡಿದರೆ ಆ ಒಂದೊಂದು ಗುಂಪಿಗೆ ಒಬ್ಬೊಬ್ಬ ನಾಯಕನನ್ನಾಗಿ ನೇಮಿಸ್ತಾರೆ. ಆ ನಾಯಕತ್ವದಲ್ಲಿ ಯಾರು ಇರ್ತಾನಲ್ಲ ಅವನು ನಾನಾಗಿರ್ತೀನಿ. ಮತ್ತು ಮಿಕ್ಕವೆಲ್ಲವೂ ಕೂಡ ನಾನೇ ಆಗಿರ್ತೀನಿ. ಅದರಲ್ಲಿ ಅಗ್ರಸ್ಥಾನವನ್ನು ಆತನಿಗೆ ಕೊಟ್ಟಿರ್ತೀನಿ ಅಂತ ಒಂದು ಹೆಸರನ್ನ ಸೂಚಿಸ್ತಾ ಇದ್ದಾನೆ. ಅರ್ಥ ಆಗ್ತಿದಲ್ವ ಈಗ? ಕುಬೇರನಾಗಿ ಮುಖ್ಯಸ್ಥನಾಗಿರ್ತಾನೆ, ಇಂದ್ರನಾಗಿ ಮುಖ್ಯಸ್ಥನಾಗಿರ್ತಾನೆ, ಅಗ್ನಿಯಾಗಿ ಮುಖ್ಯಸ್ಥನಾಗಿರ್ತಾನೆ, ಶಂಕರನಾಗಿ ಮುಖ್ಯಸ್ಥನಾಗಿರ್ತಾನೆ. ಹೀಗೆ ಒಂದೊಂದು ಗುಂಪಿನಲ್ಲಿ ಒಂದೊಂದು ಮುಖ್ಯ ಸ್ಥಾನವನ್ನು ಪಡ್ಕೊಂಡಿರ್ತಾನೆ. ಅಲ್ಲಿಗೆ ಒಬ್ಬ ನಾಯಕ, ಅವನ ನಾಯಕತ್ವದ ಕೆಳಗೆ ಅಷ್ಟೊಂದು ಗುಂಪಿರ್ತದೆ. ಈಗ ಎಲ್ಲವನ್ನು ನಾವು ಅಧ್ಯಯನ ಮಾಡ್ದಂಗೆ ಆಯಿತು, ಹೌದು ತಾನೆ? ಇದನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಮುಂದುವರೆದು ಹೇಳ್ತಾನೆ, ಪುರೋಹಿತರಲ್ಲೆಲ್ಲ ಸ್ವರ್ಗಾಧಿಪತಿಯಾದ ಇಂದ್ರನಿಗೆ ಜ್ಞಾನವನ್ನು ತಿಳಿಸುವಂತಹ ಬೃಹಸ್ಪತಿಯಾಗಿಯೂ ನಾನಿರುವೆನು. ಪುರೋಹಿತರ ಗುಂಪಲ್ಲಿ ಬಂದಾಗ ಬೃಹಸ್ಪತಿಯಾಗಿ ನಾನಿದ್ದೀನಿ. ಈ 3 ಲೋಕದಲ್ಲಿ ಸೇನಾಪತಿಗಳಲ್ಲಿ ಕೃತಕಾಂತ ಶಂಕರನ ಪುತ್ರನೂ ಮಹಾಜ್ಞಾನಿಯೂ ಆದ ಕಾರ್ತಿಕ ಸ್ವಾಮಿಯು ಅಂದರೆ ಕುಮಾರಸ್ವಾಮಿ, ತಮಿಳುನಾಡಲ್ಲೆಲ್ಲ ಹೆಚ್ಚು ಒತ್ತು ಕೊಟ್ಟು ಪೂಜೆ ಮಾಡುವಂಥ ಆರಾಧ್ಯ ದೈವವಾಗಿರ್ತಕ್ಕಂತಹ ಮುರುಘ ಅಂತ ಏನು ಕರೀತಾರಲ್ಲ, ಆ ಮುರುಘನೂ ಕೂಡ ನಾನೇ ಆಗಿದ್ದೀನಿ. ಸರೋವರಗಳಲ್ಲಿ ಅಪಾರ ಜಲಯುಕ್ತವಾದ ಸಾಗರವಾಗಿಯೂ, ಮಹರ್ಷಿಗಳಲ್ಲಿ ಮಹಾತಪಸ್ವಿಯಾದ ಭೃಗುವಾಗಿಯೂ, ಸಾಹಿತ್ಯಗಳಲ್ಲಿ ಸತ್ಯವಾದ ಕ್ರೀಡಾಸ್ಥಾನವಾಗಿಯೂ ಇದ್ದೇನೆ. ಕರ್ಮಕಾಂಡವನ್ನು ತ್ಯಾಗ ಮಾಡಿ ಓಂಕಾರಾದಿಗಳ ದ್ವಾರ ಮಾಡಲ್ಪಡುವ ಸರ್ವಯಜ್ಞಗಳಲ್ಲಿಯೂ ಶ್ರೇಷ್ಠವಾದ ಜಪಯಜ್ಞವು ನಾನೇ ಆಗಿದ್ದೀನಿ. ಯಾವ ಯಜ್ಞ ಶ್ರೇಷ್ಠ ಅಂತ ಹೇಳ್ದ? ಜಪಯಜ್ಞ ಅಂತ ಹೇಳ್ದ. ಜಪಯಜ್ಞಕ್ಕೆ ಏನು ಬೇಕಾಗಿರೋದು? ಯಾವ ಪದಾರ್ಥಗಳು ಬೇಕಾಗಿಲ್ಲ, ಕೇವಲ ಜಪಿಸುವುದಷ್ಟೇ ಬೇಕು. ಅರ್ಥ ಆಗ್ತಾಯಿದೆ ಅಲ್ವಾ? ಎಷ್ಟು ಬಾರಿ ಜಪಿಸ್ತಿರೋ ಒಂದು ದಿನಕ್ಕೆ 21,600 ಶ್ವಾಸಗಳನ್ನು ಯಾವ ರೀತಿಯಲ್ಲಿ ಜಪಿಸ್ತಿರೋ ನಿಮಗೆ ಸೇರಿದ್ದು. ಅದನ್ನೇನು ಜಪಯಜ್ಞವು ನಾನೇ. ಸರ್ವಶ್ರೇಷ್ಠವಾದ ಜಪಯಜ್ಞವನ್ನು ಮಾಡುವುದಕ್ಕೆ ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ನೋಡ್ದಾ ಹೆಂಗೆ ಹೇಳ್ತಾ ಇದ್ದಾರೆ ಪರಮಾತ್ಮ, ಹೆಂಗೆ ಹೇಳ್ತಾ ಇದ್ದಾನಂತ? ನಾವು ಸ್ನಾನ ಮಾಡಿದ್ರೇ ಅಧ್ಯಾತ್ಮ ಸಾಧನೆ ಮಾಡೋಕ್ಕಾಗೋದು ಅಂತ ಹೇಳ್ತೀವಲ್ಲ, ಆ ಜಪ ಸಾಧನೆಯನ್ನು ಮಾಡಬೇಕಾದ್ರೆ ನೀನು ಸ್ನಾನಾದಿ ನಿತ್ಯ ಕರ್ಮಗಳನ್ನ ಮಾಡಲೇಬೇಕು ಅಂತೇನಿಲ್ಲ. ಶುಚಿತ್ವ ಬೇಕು, ನೈರ್ಮಲ್ಯ ಇರಬೇಕು, ನಿಜ. ಯಾಕೆ? ಆರೋಗ್ಯದ ದೃಷ್ಟಿಯಿಂದ ಚರ್ಮ ಕೊಳಕಾಗ್ತಾ ಇರ್ತದೆ, ಅನಾರೋಗ್ಯ ಆಗುತ್ತೆ.
ಆದರೆ ಸ್ನಾನ ಮಾಡಿಕೊಂಡೆ ದಿನನಿತ್ಯ ಎದ್ದು ತಣ್ಣೀರು ಮುಳುಗಿಯೇ ನೀನು ನನಗೆ ಜಪ ಮಾಡಬೇಕು ಅಂತೇನಿಲ್ಲ. ಯಾಕೆ ಉಸಿರಾಟ 24 ಗಂಟೆಯಲ್ಲಿ 21,600 ಸಲ ಉಸಿರಾಡ್ತಿರ್ತೀಯಲ್ಲ. ಈಗ ಇವನು ಸ್ನಾನ ಮಾಡಿದ್ದಾನೆ, ನಾನು ಉಸಿರಾಡಬೇಕು. ಈಗ ಇವನು ಶೌಚಕ್ಕೆ ಹೋಗ್ತಾ ಇದ್ದಾನೆ, ನಾನು ಉಸಿರು ನಿಂತೋಗ್ಬೇಕು ಅಂತ ಏನಾರು ಹೇಳ್ತದ? ಇಲ್ಲ. ಪ್ರತಿ ಶ್ವಾಸವು ಒಳಗೆ ಹೊರಗೆ ಯಾವಾಗ ಬರ್ತಾ ಇರ್ತದಲ್ಲ, ಅವೆಲ್ಲವೂ ಶುಭಗಳಿಗೆ. ಅವೆಲ್ಲವೂ ನಿನಗೆ ಜಪ ಮಾಡಲಿಕ್ಕೆ ಯೋಗ್ಯವಾದ ಸಮಯ. ಈಗ ಅರ್ಥ ಆಯ್ತಲ್ವ? ಸ್ತ್ರೀ ಪುರುಷರಾದಿಯಾಗಿ ಎಲ್ಲರೂ ಜಪ ಮಾಡ್ಬೋದು. ಇಲ್ಲಿ ಯಾವುದೇ ಈಗ ಸ್ತ್ರೀಯರಾದರೆ ತಿಂಗಳ ಋತುಮತಿ ಸಮಯದಲ್ಲಿ ಇಂಥ ದಿನ ದೇವಸ್ಥಾನಕ್ಕೆ ಹೋಗಬಾರ್ದು, ದೇವರನ್ನು ಪೂಜೆ ಮಾಡಬಾರ್ದು, ಓಂಕಾರವನ್ನು ಜಪಿಸಬಾರ್ದು ಅಂತ ಏನೇನು ಅಜ್ಞಾನಾವಸ್ಥೆಯ ತಿಳುವಳಿಕೆಯನ್ನು ಕೊಟ್ಟಿದ್ದಾರೋ ಅವೆಲ್ಲವೂ ಸುಳ್ಳು. ಜಾತಿ ಮೇಲು ಕೀಳು, ಧರ್ಮ ಅದು ಶ್ರೇಷ್ಠ ಇದು ಕನಿಷ್ಠ ಅಂತ ಏನು ಮಾಡಿದಾರೋ ಅವೆಲ್ಲವೂ ಸುಳ್ಳು. ಕೀಳು ಅಂತ ಕಂಡಿರೋನು ಸರ್ವಶ್ರೇಷ್ಠವಾದ ಪದವಿಯನ್ನೇ ಅರ್ಹತೆಯನ್ನೇ ಹೊಂದಿರತಕ್ಕಂಥವನು. ಯಾಕಂದರೆ ಎಲ್ಲರಲ್ಲಿಯೂ ಪರಮಾತ್ಮನೇ ಇರ್ತಕ್ಕಂಥದ್ದು. ಅದರಿಂದ ಜಪ ಮಾಡಲಿಕ್ಕೆ ಸ್ನಾನಾದಿಗಳು ಬೇಕಾಗಿಲ್ಲ, ಸಮಯದ ಪರಿವೇ ಇರೋದಿಲ್ಲ. ಸಮಯದ ಇಂಥ ನಿಗದಿತ ಸಮಯ ಅಂತ ಏನು ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಧರ್ಮ ಅಧರ್ಮಗಳೇ ಎರಡು ನಾಮಸ್ಮರಣೆಯಿಂದ ಪಾವನವಾಗುತ್ತವೆ. ವೇದಾರ್ಥದಿಂದ ತಿಳಿಯಬರುವ ಪರಬ್ರಹ್ಮವು ನನ್ನ ನಾಮವೇ. ಅಚಲ ಪರ್ವತಗಳಲ್ಲಿ ಪುಣ್ಯ ರಾಶಿಯಾದ ಹಿಮಾಲಯವೂ ಸಹ ನಾನೇ ಆಗಿದ್ದೀನಿ. ಯಾವುದನ್ನು ಬಿಟ್ಕೊಡ್ತಾ ಇಲ್ಲ ಕೃಷ್ಣ ಪರಮಾತ್ಮ. ಏನು ಹೇಳ್ತಾ ಇದ್ದಾನೆ ಇಲ್ಲಿ? ಇಡೀ ಬ್ರಹ್ಮಾಂಡವನ್ನು, ಇಡೀ ಜಗತ್ತನ್ನು, ಇಡೀ ವಿಶ್ವವನ್ನು ಎಲ್ಲೆಲ್ಲಿ ಏನು ಕಾಣ್ತಿದೆಯೋ ಮುಖ್ಯವಾಗಿ ವಿಂಗಡಣೆ ಮಾಡಿ ಅದರಲ್ಲಿ ಬಹುಮುಖ್ಯವಾದದೆಲ್ಲವೂ ನಾನೇ ಆಗಿದ್ದೀನಿ. ಅದರ ಕೆಳಗೆ ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವೆಲ್ಲವೂ ಕೂಡ ಅದು ಕೂಡ ನಾನೇ ಆಗಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮುಖ್ಯವಾಗಿ ಅಂಥ ಶ್ರೇಷ್ಠವಾದ ಪರಮಾತ್ಮನನ್ನು ಸ್ಮರಣೆ ಮಾಡಲಿಕ್ಕೆ ಯಾವುದೇ ಕಟ್ಟುನಿಟ್ಟುಗಳಿಲ್ಲ, ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ಭೇದ ಭಾವನೆಗಳು ಇಲ್ಲ. ಎಲ್ಲರಿಗೂ ಸಾಧ್ಯ, ಎಲ್ಲರಿಗೂ ಆ ಅಧಿಕಾರವಿದೆ ಅಂತ ಇಲ್ಲಿ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಇನ್ನೂ ಮುಂದುವರೆದೇನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.